ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡ ನಿರ್ಲಕ್ಷ್ಯವನ್ನ ಖಂಡಿಸಿ ಕನ್ನಡ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡ ನಿರ್ಲಕ್ಷ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ರಾಜ್ಯದ ಕೇಂದ್ರ ಮಂತ್ರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಪ್ರತಿಭಟನೆ ಮಾಡಲು ಬಂದಂತಹ ಕನ್ನಡ ಪರ ಹೋರಾಟಗಾರರನ್ನ ಖಾಕಿ ವಶಕ್ಕೆ ಕೂಡ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಪರೀಕ್ಷೆಗಳನ್ನ ಸ್ಟಾಪ್ ಮಾಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಮಾಡೋದಕ್ಕೆ ಬಂದಿದ್ರು, ಈಗ ಪೊಲೀಸರು ಅವರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಂದಿದ್ದವರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರತಿಭಟನೆ ಮಾಡಲು ಬಂದ ಕಾರ್ಯಕರ್ತರನ್ನ ಪೊಲೀಸರು ಈ ಸಂದರ್ಭದಲ್ಲಿ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ರಾಜ್ಯದ ಕೇಂದ್ರ ಮಂತ್ರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿರುವಂತದ್ದು. ಈಗ ಆಲ್ರೆಡಿ ವಿ ಸೋಮಣ್ಣ ಅವರು ಕೂಡ ರೈಲ್ವೆ ಇಲಾಖೆಯಲ್ಲಿರುವಂತದ್ದು. ಹಾಗಾಗಿ ಅವರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುತ್ತೆ. ಕರ್ನಾಟಕದಲ್ಲೇ ಇದ್ರು, ತುಮಕೂರಿನವರು ಅದರಲ್ಲೂ ಕೂಡ ಕನ್ನಡದ ಪರವಾಗಿ ನಿಲ್ಲಬೇಕಾಗಿತ್ತು. ಆದ್ರೆ ಅವರು ಕೂಡ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದ್ದಾರೆ. ಪ್ರತಿಭಟನಾಕಾರರನ್ನ ಬಂಧಿಸಿ ಬಿಎಂಟಿಸಿ ಬಸ್ ಅನ್ನ ಹತ್ತಿಸಿದ್ದಾರೆ ಪೊಲೀಸರು. ನೂರಾರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಬಸ್ ಹತ್ತಿಸಿರುವಂತದ್ದು ಪೊಲೀಸರು. ಪ್ರತಿಭಟನೆ ಮಾಡುವುದಕ್ಕೆ ಬಂದ ಕನ್ನಡ ಪರ ಹೋರಾಟಗಾರರನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಬಿಎಂಟಿಸಿ ಬಸ್ ಅನ್ನ ಹತ್ತಿಸಿದೆ. ಪ್ರತಿಭಟನಾಕಾರರನ್ನ ಬಂಧಿಸಿ ನೂರಾರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಅದರಲ್ಲೂ ಕೂಡ ರಾಜ್ಯದ ಕೇಂದ್ರ ಮಂತ್ರಿಗಳ ವಿರುದ್ಧ ಘೋಷಣೆಗಳನ್ನ ಕೂಗ್ಲಾಗ್ತಾ ಇತ್ತು. ಇದೀಗ ಪ್ರತಿಭಟನೆಯನ್ನ ಮಾಡ್ತಿದ್ದಂತಹ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ಬಿಎಂಟಿಸಿ ಬಸ್ ಅನ್ನ ಹತ್ತಿಸಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಯಾರೆಲ್ಲ ಪ್ರತಿಭಟನೆಗೆ ಅಂತ ಬಂದಿದ್ರು, ಪ್ರತಿಭಟನಾಕಾರರನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ನೂರಾರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಇದೀಗ ಬಿಎಂಟಿಸಿ ಬಸ್ ಅನ್ನ ಹತ್ತಿಸಿದ್ದಾರೆ. ಬಿಎಂಟಿಸಿ ಬಸ್ ಅನ್ನ ಹತ್ತಿಸಿದ್ರು ಕೂಡ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬಿಡ್ತಾ ಇಲ್ಲ. ಕಿಟಕಿಯಿಂದ ಈಚೆ ಬಂದು ಆಕ್ರೋಶವನ್ನ ಕೂಗ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ರೈಲ್ವೆ ಇಲಾಖೆ ಎಚ್ಚೆತ್ಕೊಂಡು ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ, ಇನ್ನೊಂದ್ ಕಡೆನಲ್ಲಿ ಇವರು ಪ್ರತಿಭಟನೆ ನಿಲ್ತಾ ಇಲ್ಲ. ಯಾಕಂತ ಅಂದ್ರೆ ಮಾಡಿದ್ದು ಸರಿ ಇಲ್ಲ, ಕನ್ನಡಕ್ಕೆ ಒಂದು ಪ್ರಾಶಸ್ತ್ಯವನ್ನ ಕೊಡಬೇಕಾಗಿತ್ತು, ಆದ್ರೆ ಅದನ್ನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕದಲ್ಲಿದ್ದಾರೆ. ವಿನುತಾ, ಇದೀಗ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲಿ ಖಾಕಿ ಅವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಕೂಡ ಪಡೆದುಕೊಂಡಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯ, ಈಗಾಗಲೇ ರೈಲ್ವೆ ಇಲಾಖೆಯ ಎಕ್ಸಾಮ್ ಕೂಡ ನಡೆಸಿರುವಂತದ್ದು. ಇಲ್ಲಿ ಭಾಷಾ ಸಂಘರ್ಷ ಮತ್ತೆ ಶುರುವಾಗಿರುವಂತದ್ದು. ಕನ್ನಡ ಅಭ್ಯರ್ಥಿಗಳ ಬಾಯಿಗೆ ಮಣ್ಣನ್ನ ಹಾಕಲಾಗ್ತಾ ಇದೆ ಎನ್ನುವಂತಹ ಆಕ್ರೋಶವನ್ನ ಇದೀಗ ಕನ್ನಡ ಪರ ಹೋರಾಟಗಾರರು ಮಾಡಿರುವಂತದ್ದು. ಇನ್ನೊಂದು
ರೈಲ್ವೆ ಸ್ಟೇಷನ್ ಅನ್ನ ಮುತ್ತಿಗೆ ಹಾಕುವ ಮೂಲಕ ಉತ್ತರ ಭಾರತದವರೆಗೂ ಕೂಡ ಏನು ನಮ್ಮ ಕನ್ನಡಿಗರು ಅಲ್ಲೂ ಕೂಡ ಇದ್ದಾರೆ. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಕನ್ನಡಕ್ಕೆ ಸ್ಥಳೀಯ ಭಾಷೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮತ್ತೆ ಈ ಒಂದು ರೈಲ್ವೆ ನಿಲ್ದಾಣವನ್ನ ಮುತ್ತಿಗೆ ಹಾಕಿರುವಂತದ್ದು ನಮ್ಗೆ ಕನ್ನಡಿಗರಿಗೆ ಎಲ್ಲಾ ರೀತಿಯಿಂದ ಕೂಡ ಒಂದು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು. ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಈಗಾಗಲೇ ಬಂದು ಪ್ರೊಟೆಸ್ಟ್ ಅನ್ನ ಮಾಡಿರುವಂತದ್ದು. ಇದೀಗ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ. ಇನ್ನ ರೈಲ್ವೆ ಇಲಾಖೆಯ ಮುಂಬಟ್ಟಿಗೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಿತ್ತು. ಅಲ್ಲೂ ಕೂಡ ಕನ್ನಡಕ್ಕೆ ಕೊಕ್ಕೆಯನ್ನು ಹಾಕಿರುವಂತದ್ದು. ಈಗಾಗಲೇ ಏನು ನೇಮಕಗೊಂಡಿರ್ತಾರೆ ಅವರ ಒಂದು ಮುಂಬಡ್ತಿಗೋಸ್ಕರ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುತ್ತೆ. ಅಲ್ಲಿ ಕೇವಲ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಅದರ ಪರೀಕ್ಷೆಯನ್ನ ನಡೆಸುವಂತದ್ದು. ಇದರಿಂದಾಗಿ ಏನಾಗುತ್ತೆ, ಕನ್ನಡದ ಒಂದು ಯಾರೆಲ್ಲ ನೌಕರರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಒಂದು ಆಕ್ರೋಶವನ್ನ ಇಲ್ಲಿ ಹೊರಹಾಕ್ತಾ ಇರುವಂತದ್ದು. ಇನ್ನು ಕನ್ನಡ ಅಭ್ಯರ್ಥಿಗಳಿಗೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಮೋಸ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯ ಧ್ವನಿಗಳನ್ನು ಕೂಡ ಇವರು ಹರಿಸಿರುವಂತದ್ದು. ಇನ್ನು ಕುಮಾರಸ್ವಾಮಿ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಎಲ್ಲರೂ ಕೂಡ ಕೇಂದ್ರ ಸಚಿವರಾಗಿದ್ರು ಕೂಡ ನಮ್ಮ ಕರ್ನಾಟಕದವರಾಗಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದ್ರು ಕೂಡ ಯಾಕೆ ಈ ಒಂದು ಮೌನವನ್ನ ವಹಿಸಿದ್ದಾರೆ ಎನ್ನುವಂತಹ ಆಕ್ರೋಶವನ್ನು ಕೂಡ ಈ ಒಂದು ಕಾರ್ಯಕರ್ತರು ಹೊರಹಾಕ್ತಾ ಇದ್ದಾರೆ. ಈಗ ಪರೀಕ್ಷೆ ಕೇಂದ್ರಕ್ಕೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಂಥದ್ದು. ಅಲ್ಲೂ ಕೂಡ ನೂರಾರು ಹೋರಾಟಗಳನ್ನು ಕೂಡ ಬಂಧಿಸಲಾಗಿದೆ. ಪರೀಕ್ಷೆಯನ್ನ ತಕ್ಷಣವೇ ನಿಲ್ಲಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇದೀಗ ಕೇಂದ್ರ ಸಚಿವರ ಪ್ರೊಟೆಸ್ಟ್ ಮೂಲಕ ತಿಳಿಸಿರುವಂತದ್ದು. ಒಂದು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಕಚೇರಿ ಮುಂದೆ ಇವತ್ತು ನಿಜಕ್ಕೂ ಒಂದು ರೀತಿ ಅಕ್ಷರಶಃ ರಣರಂಗವಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ರೈಲ್ವೆ ಇಲಾಖೆಯಲ್ಲಿ ನಡೆಸಿರುವಂತಹ ಮುಂಬಡ್ತಿ ಪರೀಕ್ಷೆಗೆ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ನಡೆಸಲಾಗ್ತಾ ಇದೆ. ಇದು ಯಾವ ರೀತಿಯಲ್ಲಿ ಸರಿಯಾದ ನ್ಯಾಯ? ನಮ್ಮ ಸ್ಥಳೀಯ ಭಾಷೆಗಳಿಗೂ ಕೂಡ ಅವಕಾಶ ಮಾಡಬೇಕು ಅನ್ನುವಂತಹ ಆಕ್ರೋಶವನ್ನು ಇವರು ಹೊರಹಾಕ್ತಿರುವಂತದ್ದು. ಈಗಾಗಲೇ ರೈಲ್ವೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ನೌಕರರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಕನ್ನಡಿಗರಿಗೆ ಅನುಕೂಲವಾಗಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನ ಇಟ್ಕೊಂಡು ಇವತ್ತು ಕರವೇ ನಾರಾಯಣ ಅವರ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು. ಸುಕನ್ಯಾ, ಎಸ್ ವಿನತಾ, ಇನ್ನೊಂದ್ ಕಡೆನಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವಾಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾದ್ರೂ ಜೊತೆಯಲ್ಲಿ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡ್ರು. ಎಲ್ಲೆಲ್ಲಿ ಪರೀಕ್ಷೆಗಳಾಗ್ತಾ ಇದೆ ಆ ಕೇಂದ್ರಗಳಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ. ಆ ಒಂದು ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ಅಲರ್ಟ್ ಆಗಿದೆ. ಹಾಗಾಗಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ಮುಂದೂಡಿಕೆ ಮಾಡಿದ್ದಾದ್ಮೇಲೂ ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ? ಎಷ್ಟು ಕನೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇವರೇನು ಎಚ್ಚರಿಕೆಯ ಕರೆಯನ್ನ ನೀಡಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ಪರೀಕ್ಷೆಗಳನ್ನ ಮುಂದೂಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಪರೀಕ್ಷೆಯನ್ನ ಕನ್ನಡದಲ್ಲಿ ಅಂದ್ರೆ ಸ್ಥಳೀಯ ಭಾಷೆಗಳಲ್ಲಿ ನಡೆಸ್ತೀವಿ ಅನ್ನುವಂತ ಯಾವುದೇ ರೀತಿಯ ಭರವಸೆ ಆಗ್ಲಿ ಆದೇಶವನ್ನಾಗ್ಲಿ ಇನ್ನೂ ಕೂಡ ಹೊರಡಿಸಿಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನ ಇವರು ಹೊರಹಾಕ್ತಿರುವಂತದ್ದು. ಯಾಕಂದ್ರೆ ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸಕ್ಕೋಸ್ಕರ ಮಾಡುವಂತಹ ಸಮಾಧಾನಕರ ಒಂದು ಹೇಳಿಕೆಗಳಾಗಿರುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ಒಂದು ಪ್ರತಿಭಟನೆಗಾರರು ಹೇಳ್ತಾ ಇರುವಂತದ್ದು. ಇದರ ಒಂದು ಬೇಡಿಕೆ ಅಂದ್ರೆ ಏನು ಅಂದ್ರೆ ಶಾಶ್ವತವಾಗಿ ಇನ್ನು ಮುಂದೆ ಯಾವುದೇ ಕೇಂದ್ರ ಸರ್ಕಾರದ ಪರೀಕ್ಷೆಗಳಾಗಿರ್ಬೋದು, ರೈಲ್ವೆ ಆಗಿರ್ಬೋದು ಅಥವಾ RBI ಆಗಿರ್ಬೋದು, ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಸ್ಥಳೀಯ ಭಾಷೆಗೂ ಕೂಡ ಆದ್ಯತೆ ನೀಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇವರು ಇಟ್ಟಿರುವಂತದ್ದು. ಕನ್ಯಾ, ಧನ್ಯವಾದಗಳು ವಿನತಾ ಹೆಚ್ಚಿನ ಮಾಹಿತಿಗಾಗಿ.